ಇವಾಗಿನ ಇತ್ತೀಚಿನ ದಿನಗಳಲ್ಲಿ ಏನಂತ ಅಂದರೆ ದುಡ್ಡಿಗೆ ಜಾಸ್ತಿ ವ್ಯಾಲ್ಯೂ ಕೊಡ್ತಾ ಇದ್ದಾರೆ. ದುಡ್ಡು ನಾನು ದುಡಿಬೋದು, ಎಲ್ಲರೂ ದುಡಿಬೋದು, ಆದರೆ ಪ್ರೀತಿ ವಿಶ್ವಾಸ ಎಲ್ಲರೂ ದುಡಿಯೋಕ್ಕಾಗಲ್ಲ. ಎಲ್ಲರೂ ನಂಬಿಕೆಯನ್ನು ಉಳಿಸ್ಕೊಳ್ಳೋಕ್ಕೆ ಸಾಧ್ಯ ಆಗೋದಿಲ್ಲ. ಒಂದು 3-4 ಹುಳ ಕಡಿಸ್ಕೊಂಡ್ರೆ ಆ ಉರಿಯೋ ಹೊಡೆತಕ್ಕೆ ನಿಜವಾಗ್ಲೂ ಆ ವ್ಯಕ್ತಿ ಬದುಕೋದೇ ಇಲ್ಲ, ನಿಜವಾಗ್ಲೂ ಡೆತ್ ಆದೇ ಆಗ್ತಾನೆ. ಅಷ್ಟಕ್ಕೊಂದು ಡೇಂಜರಸ್ ಹುಳಗಳು ಇವು. ನರಕ ಅನುಭವಿಸಿ ಸಾಯ್ತಾನೆ ಗೈಸ್. ಅಷ್ಟಕ್ಕೊಂದು ಉರಿ ಆಗ್ತದೆ. ಮನೆಯಲ್ಲಿ ನೀರು ಇರಲಿಲ್ಲ. ಆಲ್ರೆಡಿ ನಮ್ಮೂರಿನಲ್ಲಿ ಮೋಟ್ರ್ ಸುಟ್ಟೋಗಿ 2 ದಿನ ನೀರು ಬರಲ್ಲ ಅಂತ ಹೇಳಿದ್ರು. ಹಾಯ್ ಚಂದು ಫ್ಯಾಮ್, ಎಲ್ಲರಿಗೂ ಗುಡ್ ಚಾಯ್ಸ್ ಚಂದು ಚಾನಲ್ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇವತ್ತಿನ ಈ ದಿನದ ವಿಶೇಷ ಏನು ಅಂತ ಅಂದರೆ ವರಮಹಾಲಕ್ಷ್ಮಿ ಹಬ್ಬ. ಎಲ್ಲರಿಗೂ ಸಹ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ನಾನು ತಿಳಿಸ್ತಾ ಇದ್ದೀನಿ. ಎಲ್ಲರಿಗೂ ಸಹ ಆ ಲಕ್ಷ್ಮಿ ಒಲಿಲಿ, ಎಲ್ಲರೂ ಕೂಡ ಒಳ್ಳೆಯದಾಗಲಿ ಅಂತ ಕೂಡ ನಾನು ಹೇಳ್ತಾ ಇದ್ದೀನಿ. ಆವಾಗಿನ ಕಾಲದಲ್ಲಿ ಇತ್ತು ಪ್ರೀತಿ ವಿಶ್ವಾಸ, ಬೆಲೆ, ನಂಬಿಕೆ ಎಲ್ಲದೂ ಕೂಡ ಮೊದಲು ಪ್ರಿಫರೆನ್ಸ್ ಕೊಡ್ತಾ ಇದ್ರು. ಇವಾಗಿನ ಇತ್ತೀಚಿನ ದಿನಗಳಲ್ಲಿ ಏನಂತ ಅಂದರೆ ದುಡ್ಡಿಗೆ ಜಾಸ್ತಿ ವ್ಯಾಲ್ಯೂ ಕೊಡ್ತಾ ಇದ್ದಾರೆ. ಆದರೆ ನೀವು ಆ ರೀತಿ ಆಗೋಕೊಂತು ಹೋಗ್ಬಿಡಿ. ದುಡ್ಡು ಮಾಡಬೇಡಿ ಅಂತ ನಾನು ಯಾವುದೇ ಕಾರಣಕ್ಕೂ ಹೇಳ್ತಾ ಇಲ್ಲ. ಆದರೆ ಪ್ರೀತಿ ವಿಶ್ವಾಸ ನಂಬಿಕೆ ಇದನ್ನು ಕೂಡ ಜೊತೆಗೆ ಉಳಿಸ್ಕೊಳ್ತಾ ಮುಂದೆ ನೀವು ದುಡ್ಡನ್ನು ಮಾಡಿದರೆ ನಿಮಗೊಂದು ಬೆಲೆ ಇರುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ದುಡ್ಡು ನಾನು ದುಡಿಬೋದು, ಎಲ್ಲರೂ ದುಡಿಬೋದು, ಆದರೆ ಪ್ರೀತಿ ವಿಶ್ವಾಸ ಎಲ್ಲರೂ ದುಡಿಯೋಕ್ಕಾಗಲ್ಲ. ಎಲ್ಲರೂ ನಂಬಿಕೆಯನ್ನು ಉಳಿಸ್ಕೊಳ್ಳೋಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಲೆಟ್ಸ್ ಗೋ, ಬನ್ನಿ. ಇದಕ್ಕೆ ಏನು ವಿಶೇಷ ಏನು ಅಂತ ಅಂದರೆ ವರಮಹಾಲಕ್ಷ್ಮಿ ಹಬ್ಬದ್ದು ಇದಕ್ಕೆ ಒಂದೊಂದು ಹಬ್ಬಗಳಲ್ಲಿ ಒಂದೊಂದು ರೀತಿಯ ಸ್ಪೆಷಲ್ ಇರುತ್ತೆ ಅಂತ. ಅಂದರೆ ಮಾಡೋ ನಿಯಮ ಬೇರೆ ಇರ್ಬೋದು, ಆದರೆ ಇದಕ್ಕೆ ನಿಯಮಗಳು ಇದೆ ಪೂಜೆ ಮಾಡೋದಕ್ಕೆ. ಆದರೆ ಸಣ್ಣವರೇ ಮಾಡಬೇಕು ಅಥವಾ ದೊಡ್ಡವರೇ ಮಾಡಬೇಕು, ತುಂಬ ವಯಸ್ಸಾದವರೇ ಮಾಡಬೇಕಂತಿಲ್ಲ. ಸಣ್ಣವರಿಂದ ಹಿಡಿದು ವಯೋವೃದ್ಧ 80-90 ಆ ವಯಸ್ಸಿನವರು ಮಾಡ್ಬೋದು. ಎಲ್ಲರೂ ಕೂಡ ಪೂಜೆ ಮಾಡ್ಬೋದಂತ ಹಬ್ಬ ಇದು. ಅದಕ್ಕೋಸ್ಕರ ಎಲ್ಲರೂ ಕೂಡ ಆ ಲಕ್ಷ್ಮೀ ಪೂಜೆಯನ್ನು ಮಾಡಿ ಆ ಲಕ್ಷ್ಮಿಯ ಕೃಪಾ ಕಟಾಕ್ಷಕ್ಕೆ ಆಗಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಕೂಡ ಒಳ್ಳೇದಾಗಲಿ, ಆ ಲಕ್ಷ್ಮಿ ಒಳ್ಳೇದು ಮಾಡಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹೋಗೋಣ ಬನ್ನಿ, ಲೆಟ್ಸ್ ಗೋ. ನಿಮಗೆಲ್ಲರೂ ಕೂಡ ಒಬ್ಬೊಬ್ರು ಮನೆಗೆ ಮಾಡಲ್ಲ, ಒಬ್ಬೊಬ್ರು ಮನೆ ಮಾಡಿರ್ತಾರೆ. ಅದೇ ಒಬ್ಬೊಬ್ಬರು ಆವಾಗಿನ ಕಾಲದಿಂದ ನಡೆಸ್ಕೊಂಡು ಬಂದಿರ್ತಾರಲ್ಲ, ಅದು ಮ್ಯಾಟರ್ ಆಗುತ್ತೆ. ಆವಾಗಿನ ಕಾಲದಿಂದ ನಡೆಸ್ಕೊಂಡು ಬಂದಿದ್ರೆ ಮಾಡ್ತಾರೆ, ಅಥವಾ ಇವಾಗ ನಿಮಗೆ ಮಾಡಬೇಕು ಅಂತ ಇದ್ದರೆ ನೀವು ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು. ಎಲ್ಲರೂ ಮಾಡ್ಬೋದು ಅಂತ ಹೇಳಿದ್ದೀನಿ. ಅದಕ್ಕೆ ಯಾವುದೇ ಥರ ಭೇದ ಭಾವ ಏನೂ ಇಲ್ಲ. ಸಣ್ಣವರಿಂದ ದೊಡ್ಡವ್ರ ತನಕನೂ ಕೂಡ ಮಾಡ್ಬೋದು. ಮತ್ತು ಆ ಲಕ್ಷ್ಮಿಗೆ ಪಾರಿಜಾತ ಹೂವು ಅಂತ ಅಂದರೆ ತುಂಬಾ ಇಷ್ಟ. ಅದೇನಾದರೂ ಸಿಕ್ತು ಅಂತ ಅಂದರೆ ಅದನ್ನ ಇಟ್ಬಿಟ್ಟು ಪೂಜೆ ಮಾಡಿ ಕೇಳ್ಕೊಳ್ಳಿ, ಪೂಜೆ ಮಾಡಿ ಅಂತ ಹೇಳ್ತೀನಿ. ಮತ್ತು ಇದು ಸಿಕ್ಕಿಲ್ಲ ಅಂದ್ರೂ ಪರವಾಗಿಲ್ಲ, ಮನಸ್ಸಿಗೆ ತೃಪ್ತಿ ಆಗೋ ಥರ ಲಕ್ಷ್ಮಿನ ಇಟ್ಟು ಪೂಜೆ ಮಾಡಿ ನಿಮಗೆ ಯಾವ ಥರ ಎಷ್ಟು ಇದೆನೋ ಅಷ್ಟು ಸಾಧ್ಯವಾಗಿ ಮಾಡಿ ಅಂತ ಹೇಳ್ತಾ ಇನ್ನೊಂದ್ಸಲಿ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನು ನಿಮಗೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ದೀನಿ. ಮತ್ತು ನಾನು ಇನ್ನೊಂದು ನಿಮಗೆ ಹೇಳಲೇಬೇಕು, ಪೂಜೆ ಮಾಡಿದ ತಕ್ಷಣ ಯಾವುದೇ ಕಾರಣಕ್ಕೂ ಲಕ್ಷ್ಮಿ ಒಲಿಯೋದಿಲ್ಲ. ಲಕ್ಷ್ಮಿ ಅಂತಲ್ಲ, ಯಾವುದೇ ದೇವರು ಕೂಡ ಒಲಿಯೋದಿಲ್ಲ. ಪೂಜೆಯಿಂದ ನಿಮ್ಮ ಮನಃಶಾಂತಿ ಆಗುತ್ತೆ. ಆ ಮನಃಶಾಂತಿಯಿಂದ ಒಳ್ಳೆ ಯೋಚನೆಗಳನ್ನು ಮಾಡ್ತೀರಾ. ಒಳ್ಳೆ ಆಲೋಚನೆಗಳು ನಿಮ್ಮನ್ನು ಒಳ್ಳೆ ಕಾರ್ಯರೂಪಕ್ಕೆ ತರುತ್ತೆ. ಒಳ್ಳೆ ಕಾರ್ಯ ನಿಮಗೆ ದುಡ್ಡನ್ನು ತಂದು ಕೊಡುತ್ತೆ. ಮತ್ತು ನೆಮ್ಮದಿಯನ್ನು ವಾಪಸ್ ನೀವು ತೆಗೆದುಕೊಂಡೇ ಕೊಡ್ತೀರಾ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಪೂಜೆ, ಆಡಂಬರದ ಪೂಜೆ ಅಥವಾ ನಾರ್ಮಲ್ ಪೂಜೆ, ಇದಕ್ಕೆ ವ್ಯತ್ಯಾಸ ಇಲ್ಲ. ನೀವು ಯಾವ ಥರ ಮಾಡಿದರೂ ಕೂಡ ಭಕ್ತಿಯಿಂದ ಮಾಡಿದ್ರೆ ಆ ದೇವರು ಒಲಿಯುತ್ತೆ. ಬಟ್ ನೀವು ಭಕ್ತಿ ಭಾವದಿಂದ ಪೂಜೆಯನ್ನು ಮಾಡಬೇಕು. ಪೂಜೆಯನ್ನು ಮಾಡಿದ್ದು ಒಳ್ಳೆ ಆಲೋಚನೆಗಳು ಮಾಡಬೇಕು. ಆಲೋಚನೆ ಮಾಡಿದ್ದು ಹೇಳಿದ್ನೆಲ್ಲ ಅದೇ ಥರ ಒಳ್ಳೇದು ಅದೇ ಆಗುತ್ತೆ. ಎಲ್ಲ ದೇವರು ಇದೇ ಥರ ಒಲಿಯೋದು ನಿಮಗೆ, ಆಯಿತಾ? ಬಂದು ಯಾವುದೇ ಕಾರಣಕ್ಕೂ ಲಕ್ಷ್ಮಿ ಪೂಜೆ ಮಾಡಿದೆಯಾ ತೊಗೊಳಪ್ಪ ನಿನಗೆ ದುಡ್ಡು ಅಂತ ಯಾವುದೇ ಕಾರಣಕ್ಕೂ ಯಾವ ದೇವರು ಕೂಡ ಕೊಡೋದಿಲ್ಲ. ಲಕ್ಷ್ಮಿ ಅಂತಲ್ಲ, ಯಾವ ದೇವರು ಕೂಡ ಆ ಥರ ಮಾಡೋದಿಲ್ಲ. ನಿಮ್ಮ ಆಲೋಚನೆ ಒಳ್ಳೆ ರೀತಿಯಲ್ಲಿರಬೇಕು, ಒಳ್ಳೆ ಕೆಲಸವನ್ನು ಮಾಡಬೇಕು, ಆವಾಗ ಒಳ್ಳೇದು ಆದೇ ಆಗುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಗೈಸ್ ಇವಾಗ ನಿಮಗೆ ಒಂದು ತೋರಿಸ್ತೀನಿ. ತೋಟದಲ್ಲಿ ಈ ಹುಳ ಏನಾದರೂ ಕಡಿದ್ರೆ ನೀವು ಬದುಕೋದೇ ಇಲ್ಲ. ಒಂದು 3-4 ಹುಳ ಕಡಿದ್ರೆ ನೀವು ಬದುಕೋ ಚಾನ್ಸೇ ಇಲ್ಲ. ನೋಡ್ತಿದ್ದೀರಾ, ದೂರದಿಂದನೇ ತೋರಿಸ್ತಿದ್ದೀನಿ, ಸ್ಕೋಪ್ ಹಾಕ್ತೀನಿ ನೋಡಿ. ಇಲ್ಲಿದೆ ನೋಡಿ ಗೈಸ್. ಈ ಹುಳ ಏನಾದರೂ ಕಡಿದ್ರೆ
ನೀವು ಬದುಕೋ ಚಾನ್ಸೇ ಇಲ್ಲ ಗೈಸ್. ಒಂದು 3-4 ಹುಳ ಕಡಿದ್ರು ಅಂತಂದರೆ ಆ ಬದುಕಿ ಆಗೋದೇ ಇಲ್ಲ ಗೈಸ್. ಒಂದು 3-4 ಹುಳ ಕಡಿಸ್ಕೊಂಡ್ರೆ ಆ ಉರಿಯೋ ಹೊಡೆತಕ್ಕೆ ನಿಜವಾಗ್ಲೂ ಆ ವ್ಯಕ್ತಿ ಬದುಕೋದೇ ಇಲ್ಲ, ನಿಜವಾಗ್ಲೂ ಡೆತ್ ಆದೇ ಆಗ್ತಾನೆ. ಅಷ್ಟಕ್ಕೊಂದು ಡೇಂಜರಸ್ ಹುಳಗಳು ಇವು. ನಿಜವಾಗ್ಲೂ ಅದು ನೋಡಿದರೆ ರಿಯಲ್ಲಾಗಿ ನೋಡಿದರೆ ಒಂಥರ ಭಯ ಅನಿಸುತ್ತೆ. ಅದಕ್ಕೋಸ್ಕರ ದೂರ ನಿಂತ್ಕೊಂಡು ಸ್ಕೋಪ್ ಹಾಕಿ ನಿಮಗೆ ತೋರಿಸಿದ್ದೀನಿ. ನಿಜವಾಗ್ಲೂ ನರಕ ಅನುಭವಿಸಿ ಸಾಯ್ತಾನೆ ಗೈಸ್. ಅಷ್ಟಕ್ಕೊಂದು ಉರಿ ಆಗ್ತದೆ. ಅದ್ರ ಹೆಸರು ಬಂದುಬಿಟ್ಟು ಹೆಬ್ಬೂರು ಹುಳ ಅಂತ. ಹೆಬ್ಬೂರು ಹುಳ ಏನಾದರೂ ಕಡಿದ್ರೆ ಬೇಕಾದ್ರೆ ನಿಮ್ಮ ಹಳ್ಳಿ ಕಡೆ ಕೇಳಿ, ನಿಮ್ಮ ಅಜ್ಜ ಅಜ್ಜಿರನ್ನು ಕೇಳಿ ಹೆಬ್ಬೂರು ಹುಳ ಅಂತ ಅಂದರೆ ಏನು, ಅಥವಾ ಮಡಿಕೆ ಥರ ಕಟ್ಟುತ್ತೆ. ಅದು ನನ್ನಕ್ಕಿಂತ ಉದ್ದ ಇರತಕ್ಕಂಥ ಮಡಿಕೆ ಥರ ಅಷ್ಟು ಉದ್ದಕ್ಕನ್ನು ಕಟ್ಟುತ್ತೆ. ಇದು ಕೆಳಗಡೆ ಕಟ್ಟಿದೆ. ನಿಜವಾಗ್ಲೂ ಏನಾದರೂ ಸಿಕ್ಕ್ರಿ ಅಂತ ಅಂದರೆ ನಿಜವಾಗ್ಲೂ ನೀವು ಡೆತ್ ಆಗೋದಂತ ಗ್ಯಾರಂಟಿ. ಅದಕ್ಕೋಸ್ಕರ ಇದು ಎಲ್ಲ ಕಡೆನೂ ಕಟ್ಟುತ್ತೆ. ಇದು ಇಂತು ಅಂತ ಹೇಳಂಗಿಲ್ಲ, ಎಲ್ಲಿ ಬೇಕಾದರೂ ಕಟ್ಟುತ್ತೆ. ಈ ಕಡೆ ಇಂಥ ಬಾಳೆ ಗಿಡದಲ್ಲಿ ಕಟ್ಬೋದು, ಅಥವಾ ತೆಂಗಿನ ಮರದ ಮೇಲೂ ಕಟ್ಟುತ್ತೆ, ಅಲ್ಲೂ ಕಟ್ಟುತ್ತೆ. ಅಥವಾ ಇದಕ್ಕೆ ಯಾವುದೇ ಥರ ಭೇದ ಭಾವ ಇಲ್ಲ, ಎಲ್ಲಿ ಬೇಕಾದರೂ ಅಲ್ಲಿ ಕಟ್ಟುತ್ತೆ. ನೋಡಿಕೊಂಡು ನೀವು ತೋಟಗಳಲ್ಲಿ ಆಗಿರ್ಬೋದು, ಹೊಲಗಳಲ್ಲಿ ಹುಷಾರಾಗಿ ಇರಬೇಕು. ಈ ಹುಳಗಳಲ್ಲಿ ಮಾತ್ರ ಇದು ಹೆಜ್ಜೇನು ಅಂತ ಹೇಳ್ತಾರಲ್ಲ, ಅದಕ್ಕಿಂತ ಒಂದು 2-3 ಪಟ್ಟುಕ್ಕಿಂತ ಜಾಸ್ತಿ ಡೇಂಜರಸ್ ಅಂತ ಹೇಳ್ಬೋದು. ನೋಡಿ ಗೈಸ್ ಯಾವ ಥರ ಇದ್ದಾವೆ ಅಂತ. ಒಂದೊಂದು ಹುಳಗಳು ಅಲ್ಲಾಡ್ತಾ ಇದ್ದಾವೆ, ಹೊರಗಡೆ ಹೋಗ್ತಾ ಇದ್ದಾವೆ. ನಡುವೆ ಇದೆಯಲ್ಲ ಅದು ಗೂಡು ಥರ, ಅದೇ ನೋಡಿ ಗೈಸ್. ನನಗಂತೂ ನೋಡಿದರೆ ಭಯ ಅಂತ ಅನಿಸುತ್ತೆ. ಇದನ್ನು ಸುಟ್ಟಾಕಬೇಕು, ಆದರೆ ಕೆಳಗಡೆ ಇದೆಯಲ್ಲ ಒಂದು ಸ್ವಲ್ಪ ಕಷ್ಟನೇ. ಅದಕ್ಕೆ ಹೋಗೋವರೆಗೂ ಬಿಟ್ಟು ಅದಾದಮೇಲೆ ಸುಟ್ಟಾಕಬೇಕು. ಮೋಸ್ಟ್ ಡೇಂಜರಸ್ ಹುಳ ಹೆಬ್ಬೂರು ಹುಳ. ಯಾರ್ದು ದೊಡ್ಡವರನ್ನ ಹಿರಿಯರನ್ನು ಕೇಳಿ ಗೈಸ್, ಆಯಿತಾ? ಮೋಸ್ಟ್ ಡೇಂಜರಸ್. ನಾನು ಇವಾಗ ಕೆಲಸದಿಂದ ಬಂದು ನೋಡ್ತಿರ್ಬೋದು ನಮ್ಮ ಅಜ್ಜಿಯವರು ಯಾವ ಥರ ಮಾಡಿದ್ದಾರೆ ಮಂಡಕ್ಕಿ ಅಂತ. ಖಾರ ಹಚ್ಚಿದ ಮಂಡಕ್ಕಿ ನಮ್ಮ ಬ್ರದರ್ಗೆ ತುಂಬ ಅಂದರೆ ತುಂಬ ಇಷ್ಟ. ಅದು ಮಾಡಿದ್ದಾರೆ. ಶೇಂಗಾ ಇಲ್ಲದಕ್ಕೆ ಕಡಲೆನೇ ಹಾಕ್ಕೊಂಡಿದ್ದಾರೆ. ಇವಾಗ ಅದ್ರ ಜೊತೆಗೆ ನೋಡ್ತಿರ್ಬೋದು ಈರುಳ್ಳಿ ಇದೆ. ಈರುಳ್ಳಿ ಹಾಕ್ಕೊಂಡು ತಿಂದರೆ ಸ್ವರ್ಗ. ನೀವು ಮಾಡಿಕೊಂಡು ಈರುಳ್ಳಿ ಜೊತೆ ತಿಂದು ಅದ್ರ ಮೇಲೆ ಒಂದು ಲೋಟ ಟೀ ಕುಡೀರಿ. ಹಿಂಗೆ ಅನ್ನೋದಂತೂ ಗ್ಯಾರಂಟಿ. ಬನ್ನಿ ಇವಾಗ ನನ್ನ ಜೊತೆ ಅಭಿಷೇಕ್ ಇದ್ದಾರೆ. ಅಭಿಷೇಕ್ ಮತ್ತು ನಾನು ತಿನ್ನೋಣ. ಲೆಟ್ಸ್ ಗೋ. ಇವಾಗ ನಮ್ಮ ಅಭಿಷೇಕ್ ಟೇಸ್ಟ್ ಮಾಡ್ತಾನೆ. ಲೆಟ್ಸ್ ಗೋ. ಯಾವ ಥರ ಇದೆ ಅಂತ ಟೇಸ್ಟ್. ನನಗಂತೂ ಸಖತ್ತಾಗಿದ್ದಾವೆ. ನೋಡಿದರೆ ಬಾಯಾಗ ನೀರು ಬರ್ತಿರ್ಬೋದಲ್ಲ ನಿಮಗೆ. ಹೆಂಗದಾವೆ ಟೇಸ್ಟು. ಇನ್ನು ಶೇಂಗಾ ಹಾಕಿದ್ರು ಇನ್ನೂ ಮಸ್ತಾಗವು. ಆದರೆ ಶೇಂಗಾ ಅವತ್ತಿರಲಿಲ್ಲ ಅಂತ ಹಾಕಿಲ್ಲ, ಅದಕ್ಕೋಸ್ಕರ ಕಡಲೆ ಹಾಕಿದ್ದೀವಿ. ಇದನ್ನೇ ಮಸ್ತ್ ಬ್ಯಾಟಿಂಗ್ ಮಾಡ್ತೀವಿ. ನೋಡ್ತಿರ್ಬೋದು, ನೀವು ಕೂಡ ಮಾಡಿಕೊಂಡು ಆರಾಮಾಗಿ ತಿನ್ನಿ. ಕಡಲೆ, ಈರುಳ್ಳಿ ಸಖತ್ತಾಗಿದ್ದಾವೆ. ಬನ್ನಿ ಖಾರ ಹಚ್ಚಿದ ಮಂಡಕ್ಕಿಯನ್ನು ಸವಿಯೋಣ. ಲೆಟ್ಸ್ ಗೋ. ನಿಮಗೂ ತಗೊಳ್ಳಿ ಗೈಸ್, ಸ್ವಲ್ಪ ಎಷ್ಟು ಬೇಕೋ ಅಷ್ಟು ತಗೊಳ್ಳಿ. ಗಾಯ್ಸ್ ನೋಡಿದ್ರಲ್ಲ, ನಾವು ಮಂಡಕ್ಕಿಯನ್ನು ತಿಂದ್ವಿ. ತಿಂದ ತಕ್ಷಣ ಮನೆಯಲ್ಲಿ ನೀರು ಇರಲಿಲ್ಲ. ಆಲ್ರೆಡಿ ನಮ್ಮೂರಿನಲ್ಲಿ ಮೋಟ್ರ್ ಸುಟ್ಟೋಗಿ 2 ದಿನ ನೀರು ಬರಲ್ಲ ಅಂತ ಹೇಳಿದ್ರು. ಅದಕ್ಕೋಸ್ಕರ ನೀರೆಲ್ಲ ಕುಡಿಯೋದಕ್ಕೆ ಇರಲಿಲ್ಲ. ಅದಕ್ಕೋಸ್ಕರ ನಾನು ಮತ್ತು ಅಭಿಷೇಕು ಇಲ್ಲಿ ದೇವಸ್ಥಾನ ಹತ್ರ ಹಿಡ್ಕೊಳಕ್ಕೆ ಬಂದಿದ್ವಿ. ಇಲ್ಲೂ ನೋಡಿ ಆಲ್ರೆಡಿ ಕುಡಿಯೋದಕ್ಕೆ ಒಂದು ಸ್ವಲ್ಪ ನಿಧಾನವಾಗಿ ಬರ್ತಿದ್ದಾವೆ. ಇದೇ ನೀರನ್ನು ಹಿಡ್ಕೊಂಡು ಹೋಗಬೇಕು. ನಮಗೆ ಮತ್ತು ಅಭಿಷೇಕಿಗೆ 2 ಕೊಡ 4 ಕೊಡ ಹಿಡ್ಕೊಂಡು ಹೋಗ್ಬಿಟ್ರೆ ಕುಡಿಯೋಕ್ಕೆ ಸಾಕು. ಮೋಟರೇನೋ ರೆಡಿ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ನೋಡೋಣ ಯಾವಾಗ ಬಿಡ್ತಾರೆ ಅಂತ. ನೋಡ್ತಿರ್ಬೋದು, ನಾನು ಫುಲ್ ಎಣ್ಣೆ ಹಾಕೊಂಡಿದ್ದೀನಿ. ಒಳ್ಳೆ ಎಣ್ಣೆ ಜೋಗಿ ಥರ ಕಾಣ್ತಾ ಇರ್ಬೋದು. ಬಟ್ ಯಾಕೆ ಅಂತ ಅಂದರೆ ತುಂಬ ದಿನಗಳಾಗಿತ್ತು ನಾನು ಎಣ್ಣೆನೇ ಹಾಕ್ಕೊಂಡಿದ್ದಿಲ್ಲ. ಒಳ್ಳೆ ಒಣಗಿದ್ದು ಇದಾದಂಗಾಗಿತ್ತು, ಎಟ್ಟೆ ಆದಂಗಾಗಿತ್ತು ತಲೆ ಅನ್ನೋದು. ಸೊ ಅದಕ್ಕೋಸ್ಕರ ಎಣ್ಣೆ ಅಜ್ಜಿಯವರು ನೀಟಾಗಿ ಉಜ್ಜಿಬಿಟ್ಟು ಒಂಥರ ಮಸಾಜ್ ಟೈಪ್ ಮಾಡಿಬಿಟ್ಟು ಎಲ್ಲ ನೀಟಾಗಿ ಹಾಕಿದ್ದಾರೆ. ಬನ್ನಿ ಇವಾಗ ನೀರನ್ನು ಹಿಡ್ಕೊಳ್ಳೋಣ. ಇದು ನಮ್ಮ 2 ಕೊಡ ನೋಡಿ ಯಾವ ಥರ ಇದ್ದಾವೆ ಅಂತ. ಇದು ರೀಸೆಂಟಾಗಿ ತೊಗೊಂಡಿದ್ದು. ಇದು ಆಲ್ರೆಡಿ ತುಂಬ ಇಯರ್ಸ್ ಆಯಿತು. ಯಾಕೆಂತಂದರೆ ಅವಾಗ ದೊಡ್ಡ ಕೊಡ ಹಿಡಿತಾ ಇದ್ರು. ನಾವು ಸಣ್ಣವರಿದ್ವಲ್ಲ, ಒಂದು ಸ್ವಲ್ಪ SLC ಅಥವಾ PUC ಈ ಥರ ಹೋಗ್ಬೇಕಾದ್ರೆ ದೊಡ್ಡ ಕೊಡದಲ್ಲಿ ಹಿಡಿಯೋಕ್ಕಾಗಲ್ಲ ಅಂತ ಈ ಥರ ಸಣ್ಣ ಕೊಡಗಳನ್ನೆಲ್ಲ ತೊಗೊಂಡಿದ್ರು. ನಿಮ್ಮೂರ್ನಾಗೆ ಈ ಥರ ಯಾವಾಗಾದ್ರೂ ಆಗಿತ್ತಾ? ನೀನು ತುಂಬ ದೂರದಿಂದ ಯಾವಾಗಾದ್ರು ಹಿಡ್ಕೊಂಬಂದೀಯಾ ನಿಮ್ಮೂರ್ನಾಗೆ? ಆ ಥರ ಏನೂ ಆಗಿಲ್ಲ.
ಅವ ಮುಂಚೆ ಆಗೋದು ಫಿಲ್ಟರ್ ನೀರು ಬಂತ ಫಿಲ್ಟರ್ ನೀರು ಇಟ್ಕೊಂತಿದ್ವಿ. ನಲ್ಲಿಗೆ ಫಿಲ್ಟರ್ ನೀರು ಬರವ ಇಲ್ಲ ಅಲ್ಲಿ ಮಾಡಿದಾರಲ್ಲ ಇವಾಗ ಹಂಗವ. ಮುಂಚೆ ನಾನು ಒಂದು 7ನೇ ಕ್ಲಾಸ್ 6ನೇ ಕ್ಲಾಸ್ ಇದ್ದಾಗ ಎಲ್ಲರೇ ತಿಳಮುಂದೆ ದೇವಸ್ಥಾನಕ್ಕೆ ಹೋಗ್ತಿದ್ವಿ. ಅವಾಗ ಯಾರ್ದಾರು ಬೈಕ್ ಇದ್ದಾಗ ಹೋಗ್ತಿದ್ವಿ. ಅವಾಗ ನಾವು ಸಣ್ಣರಿದ್ದಾಗ ಹೆಂಗ್ ಗೊತ್ತಾ, ಯಪ್ಪ ಹೆಂಗ್ ಗೊತ್ತಾ, ಇಲ್ಲಿ ಸಾಲಿಗೆ ಇಲ್ಲೊಂದು ಕೊಡ ಇಲ್ಲೊಂದು ಕೊಡ, ಅದ್ರ ಹಿಂದೆ ಇಂದು ಕೊಡ, ಹಿಂದೆ ಕೊಡ, ಈ ಥರ ಕಂಬದಷ್ಟು ದೂರ ಇಡ್ತಾ ಇದ್ವಿ. ಅಲ್ಲಿ ನಮ್ಮ ಅಜ್ಜಿಯವರವರ ಕಂಬದಷ್ಟು ದೂರ ಇಡ್ತಾ ಇದ್ವಾ. ಆವಾಗ ಯಾರ್ಯಾರ್ದು ಒಬ್ಬೊಬ್ರು ಕೊಡ ಹಿಡ್ಕೊಂಬರ್ತಿದ್ರು, ಅವ್ರದ್ದು ಮನೆಗೂ ನಲ್ಲಿ ಇರಲಿಲ್ಲ, ಅಥವಾ ಬೀದಿಗೆ ಒಂದು ಅಂತ ಹಾಕಿರೋರು ನೋಡು. ಅವಾಗ ನಮ್ಮನೆ ನಲ್ಲಿ ಕಲ್ಲು ಅಂತಾರಲ್ಲ, ಅಲ್ಲಿ ಆ ಥರದವು ನಲ್ಲಿಗಳು ಜಾಸ್ತಿ. ನಾವು ಸಣ್ಣರಿದ್ದಾಗ ಯಪ್ಪ ಮನೆಗೂ ನಲ್ಲಿ ಹಾಕಿರೋದು. ನಾವೊಂದು ಸ್ವಲ್ಪ ಬುದ್ಧಿ ಬಂದಮೇಲೆ 10th ಅಥವಾ 7ನೇ ಕ್ಲಾಸ್ ಈ ಟೈಮಿಗೆ ಇದ್ದಾಗ ಬಂದಿರೋದು ಅಷ್ಟೇ ಮನೆಗೂ ನಲ್ಲಿ. ಅವಾಗ ಯಾವುದೇ ಕಾರಣಕ್ಕೂ ನಲ್ಲಿ ಇರಲಿಲ್ಲ. ನೀವು ಕೂಡ ಈ ಥರ ಅನುಭವಿಸಿದ್ರೆ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಎಷ್ಟೋ ಕಿಲೋಮೀಟ್ರ್ ದೂರಗಳು ಒತ್ಕೊಂಡು ಹೋಗೋ ಸನ್ನಿವೇಶಗಳು ಆವಾಗಿನ ಕಾಲದಾಗಿದ್ವು. ಪಾಪ ದೇವರಾಜ್ ಅರಸು ಆವಾಗಿನ ಕಾಲದಲ್ಲಿ ಎಷ್ಟು ಬೋರ್ಗಳನ್ನು ಕೊರೆಸಿ ಮನೆಗೂ ನಲ್ಲಿ ಅಂತ ಮಾಡಿದರು ಅವಾಗ. ಇವಾಗ ಎಲ್ಲ ಸರ್ಕಾರದವರು ಎಲ್ಲ ಈ ಥರ ಮಾಡ್ತವ್ರೆ. ಮೋಟರನ್ನ ಸುಟ್ಟೋಗೈತೆ, ಅದು ರೆಡಿ ಮಾಡಿದಾರಂತಾರೆ. ಇನ್ನೂ ಕೂಡ ಕರೆಂಟ್ ಇದ್ದಾವೆ, ಆದ್ರೂ ಬಿಟ್ಟಿಲ್ಲ. ಬಿಟ್ಟಾಗ ನೋಡೋಣಂತೆ. ಲೆಟ್ಸ್ ಗೋ, ಹಿಡ್ಕೊಂಡು ಹೋಗೋಣ ಬನ್ನಿ. ಚಲೋ ಈಗ ಇವಾಗ 2 ಕೊಡ ತುಂಬೈತೆ, ಎತ್ಕೊಂಡು ಹೋಗೋಣ ಬನ್ನಿ. ಆಮೇಲೆ ಅಭಿಷೇಕ್ ಅವ್ರಿಗೆ ಮನೆಗೆ ಇನ್ನೊಂದ್ಸಲಿ ಬಂದರೆ ಆಗೋಗುತ್ತೆ, ಸರಿನಾ? ಇದೊಂದ್ಸಲಿ ಮತ್ತು ಇನ್ನೊಂದ್ಸಲಿ ಬಂದು ತಗೊಂಡು ಹೋಗೋಣ. ಇಲ್ಲಿ TVS ಇಂದು ಒಂದು ಅನುಕೂಲ ಅಂತ ಅಂದರೆ ಇಲ್ಲೊಂದು ಹಿಡ್ಕೊಂಡು ಹೋಗ್ಬೋದು, ಮತ್ತು ಅಭಿ ಒಂದು ಹಿಡ್ಕೊಂಡು ಹೋದರೆ ಮುಗ್ದೇ ಹೋಯ್ತು. ಬನ್ನಿ ತಗೊಳ್ಳೋಣ. ಓಕೆ, ನೀರನ್ನು ಬಂದು ಒಂದು ಸ್ವಲ್ಪ ಹೊತ್ತು ಮಲಗಿದ್ವಿ. ಇಲ್ಲಿ ಕಣ್ಣಲ್ಲಿ ಅದು ಸ್ವಲ್ಪ ಏನೋ ಬಿದ್ದೈತೆ, ಒಂದು ಸ್ವಲ್ಪ ಹಂಗೆ ಉರಿತೈತೆ, ಹಂಗಾಗಿ ಮಲ್ಕೊಂಡಿದ್ದೆ. ಇವಾಗ ನೋಡ್ತಿದ್ದೀರಾ, ಟೀ ಇಟ್ಟಿದ್ದೀನಿ. ಅಮ್ಮವ್ರಿಗೆ ಟೀ ಮಾಡಿ ಕೊಡೋಣ ಅಂತ ಇಟ್ಟಿದ್ದೀನಿ. ಅವಾಗ ನಾನು ನಮ್ಮ ಅಣ್ಣ ಅವರು ಹೊಡೆದಾಡ್ತಿದ್ವಿ. ಇಲ್ಲೇ ಇದ್ವಲ್ಲ, ಸ್ಕೂಲಿಗೆ ಹೋಗಿ ಬಂದು ಅಥವಾ ಇಲ್ಲೇ ಏನಾದರೂ ಕೆಲಸ ಮಾಡಿ ಅಯ್ಯೋ ನೀನು ಇವತ್ತು ನೀನು ಟೀ ಇಡಬೇಕು, ನಾಳೆ ನಾನು ಟೀ ಇಡ್ತೀನಿ, ಇವತ್ತು ನೀನು ಟೀ ಇಡಬೇಕು, ಇಲ್ಲ ನಾಳೆ ನಾನು ಟೀ ಇಡ್ತೀನಿ ಅಂತ ಸುಮ್ಮನೆ ಹೊಡೆದಾಡ್ತಾ ಇದ್ವಿ. ಇವತ್ತು ನೋಡಿ, ಇವಾಗ ನಾನೇ ಇಡ್ಬೇಕಂತ ಪರಿಸ್ಥಿತಿ ಆಗೈತಿ. ಇವಾಗಲೇ ನಾನೇ ಮಾಡ್ತಿರೋದು ಆಲ್ಮೋಸ್ಟ್ ಡೈಲಿ ಅಂತ ಅಂದ್ಕೊಳ್ಳಿ. ಅವರು ಮಾಡ್ತಿರ್ತಾರೆ, ಇಲ್ಲ ಅಂತ ಅಂದ್ರೆ ನಾನು ಮಾಡ್ತಿರ್ತೀನಿ. ಓಕೆ, ಟೀಯನ್ನ ಕುಡಿಯೋಣ ಬನ್ನಿ. ನೋಡ್ತಿದ್ದೀರಾ, ಇದು ಕಡಲೆಕಾಳನ್ನ ನೆನಾಕಿದ್ದೀನಿ. ಒಬ್ಬರು ಹೇಳಿದ್ರು ಅಂತ ನೆನಾಕಿದ್ದೀನಿ. ಎಷ್ಟು ಚೆನ್ನಾಗಾಗಿದೆ ನೋಡಿ. ಇದಾದಮೇಲೆ ಇದ್ರದ್ದು ಸಾಂಬಾರು ಮಾಡ್ತಾರೆ. ಒಂದು ಟೈಮ್ ನೋಡಿದಾರೆ ಬಾಳೆಕಾಯಿ ಸಾಂಬಾರು, ಅದನ್ನು ಮಾಡ್ತೀನಿ ಅಂತ ಹೇಳಿದ್ದಾರೆ. ಇವಾಗ ನಾನು ಟೀಗೆ ಇಟ್ಟಿದ್ದೀನಿ. ಒಂದು ಸ್ವಲ್ಪ ಮಳ್ಳಿದಾದಮೇಲೆ ಅಮ್ಮವರಿಗೆ ನಾವೆಲ್ಲ ಸೋಸ್ಕೊಂಡು ಕುಡಿದು ಆಮೇಲೆ ಏನಾಗುತ್ತೆ ಅಂತ. ಇವಾಗ ನೋಡಿ ಗೈಸ್, ಕಾಯಿನ ನಾವು ಅಪ್ಪಾಜಿಯವ್ರು ಹೆಂಗೆ ತೋರಿದಿದ್ದಾರೆ ಅಂತ. ಏನೋ ಸ್ವಲ್ಪ ತಿಂದಿತ್ತು, ಅದಕ್ಕೋಸ್ಕರ ಇಷ್ಟಕ್ಕೊಂದು ಎರೆದಿದ್ದಾರೆ. ಇದನ್ನು ಕೂಡ ಅಯ್ಯೋ ನಕ್ಕು ಸಾಕಾಯ್ತು ಗೈಸ್. ಇವನ್ನೆರಡು ನೋಡಿ ಹೆಂಗೆ ಕಾಣ್ತಿದೆ, ಒಳಗೆ ಬೋಳ ಕಂಡಂಗೆ ಕಾಣ್ತಿದೆ. ಅದಕ್ಕೋಸ್ಕರ ಯಪ್ಪ ಬನ್ನಿ, ಟೀ ಆಗೈತೆ, ಅಮ್ಮಗೆ ಸೋಸ್ಕೊಡೋಣ. ಓಕೆ ಗೈಸ್, ಅಜ್ಜಿಯವರು ಎಲ್ಲ ರೆಡಿ ಮಾಡ್ತವ್ರೆ, ಮಾಡಲಿ ಅಂತ. ನಾನು ನೋಡ್ತಿರೋ ಬಾಳೆಕಾಯಿ ಎಲ್ಲ ಎಷ್ಟು ಚೆನ್ನಾಗಿ ಬೇಯಿಸ್ತವ್ರೆ. ಇಲ್ಲಿ ಕಡಲೆಕಾಳು ಬೆಂದಿದ್ದಾವೆ. ಇದಾದ್ಮೇಲೆ ಎಲ್ಲ ರೆಡಿ ಮಾಡ್ತಾರೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೀನ್ ನೆಕ್ಸ್ಟ್ ಅಂದರೆ ನಾಳೆ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಇದೇ ಥರ ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡಿಕೊಂಡು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ಬ್ಲಾಗ್ನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಗೈಸ್.